ಚಿಕನ್ ಚಾಪ್ಸ್ ಮಾಡೋಕ್ಕೆ ಬೇಕಾಗಿರುವ ಸಾಮಗ್ರಿಗಳು 3 ಈರುಳ್ಳಿ ತಗೊಂಡಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 10 ಹಸಿಮೆಣಸಿನಕಾಯಿ, ಕಾಳುಗಳು, ತೆಂಗಿನಕಾಯಿ, ಮೆಣಸು, ಲವಂಗ, ಚಕ್ಕೆ, ಶುಂಠಿ 1 ಇಂಚು, 2 ಬೆಳ್ಳುಳ್ಳಿ. ಈಗ ಟೊಮೊಟೊ ಈರುಳ್ಳಿನ ಕಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆಲ್ಲ ಹಾಕ್ಕೊಂಡು ರುಬ್ಕೋಬೇಕು. ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ಒಗ್ಗರಣೆಗೆ 1 ಈರುಳ್ಳಿ, 1 ಟೊಮೊಟೊ, 4 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ಈಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ kg ಚಿಕನ್ ತಗೊಂಡಿದ್ದೀನಿ ನಾನು, ಒಂದು 5 ಮೊಟ್ಟೆ. ಗ್ಯಾಸ್ ಹಚ್ಚಿಸಿ ಈಗ ಕುಕ್ಕರ್ ಇಡೋಣ. 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಕಾದಿದೆ, ಈಗ ಈರುಳ್ಳಿ ಹಾಕೋಣ. ಈಗ ಹಸಿಮೆಣಸಿನಕಾಯಿ, ಟೊಮೊಟೊ, ಈಗ ಚಿಕನ್ ಹಾಕ್ತಾ ಇದ್ದೀನಿ. ಚಿಕನ್ ಹಾಕಿ, ಉಪ್ಪು ಹಾಕಿ, ಅರಿಶಿನ ಪುಡಿ ಹಾಕಿ ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಈಗ ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ರುಬ್ಬಿದ ಮಸಾಲೆನ ಹಾಕೋತಾ ಇದ್ದೀನಿ. ಇದಕ್ಕೆ ಮೊಟ್ಟೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಾನು ಮೊಟ್ಟೆನ ತೊಳೆದ್ಬಿಟ್ಟು ಹಾಕೋತಾ ಇದ್ದೀನಿ, ನೀವು ತೊಳೆದ್ಬಿಟ್ಟೆ ಹಾಕ್ಕೊಳ್ಳಿ. ಈಗ ಮುಚ್ಚಳ ಮುಚ್ಚಿ 2 ವಿಸಿಲ್ ಬರೋ ಹಾಗೆ ಆಫ್ ಮಾಡಿ. ಬನ್ನಿ ಫ್ರೆಂಡ್, ಚಿಕನ್ ಚಾಪ್ಸ್ ಹೇಗಾಗಿದೆ ನೋಡೋಣ. ದೋಸೆ ಜೊತೆ ಚಿಕನ್ ಚಾಪ್ಸ್ ರೆಡಿಯಾಗಿದೆ. ನನ್ನ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ನೀವು ಈ ಥರ ಚಿಕನ್ ಚಾಪ್ಸ್ ಮನೇಲಿ ಮಾಡಿ. ಥ್ಯಾಂಕ್ ಯು.